ನಾನು ಲಕ್ಷ್ಮಣ್ ಕುಮಾರ್ ಮಲ್ಲೂರು ಅಂತ ಹೇಳಿ ರಂಗಭೂಮಿಯ ನಟ ಹಾಗೂ ಸಿನಿಮಾದಲ್ಲಿ ಕೂಡ ನಟನಾಗಿ ನಾನು ಪಾತ್ರವಹಿಸಿದ್ದೇನೆ. ಇವತ್ತು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಹಾಗೂ SES ಪ್ರಥಮ ದರ್ಜೆ ಕಾಲೇಜಿನ ಸಹಯೋಗದಲ್ಲಿ ಇವತ್ತೊಂದು ರಂಗ ತರಬೇತಿ ಶಿಬಿರವನ್ನು ಆಯೋಜಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರಂಗ ತರಬೇತಿ ಹತ್ರ ಒಲವು ತೋರಿಸುವಂಥ ವಿದ್ಯಾರ್ಥಿಗಳು ಹಾಗೂ ಆಸಕ್ತರು ಬಹಳ ಕಡಿಮೆ ಇದ್ದಾರೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ, ಅಂಥ ಒಂದು ಸಂದರ್ಭದಲ್ಲಿ ಈ SES ಪ್ರಥಮ ದರ್ಜೆ ಕಾಲೇಜಿನವರು ಈ ಒಂದು ಮಕ್ಕಳನ್ನು, ಅಲ್ಲಿಯ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿ ಇಂಥ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದ್ದಾರೆ. ಅವರಲ್ಲಿ ಕೂಡ ಅಂಥ ಒಂದು ಆಸಕ್ತಿಯನ್ನು ಹುಟ್ಟಿಸಿದ್ದಾರೆ. ಅಂದರೆ ನಿಜವಾಗಿ SES ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರನ್ನು ಹಾಗೂ ಅದರ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನು ನಾವು ಮೆಚ್ಚಲೇಬೇಕು. ಈ ನಿಟ್ಟಿನಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಇಂಥ ಒಂದು ಬೆಳವಣಿಗೆಗೆ ಪೂರಕವಾಗಿ ತುಳು ನಾಟಕ ಕಾರ್ಯಾಗಾರ ಒಂದು ಶಿಬಿರವನ್ನು ಆಯೋಜನೆ ಮಾಡಿದೆ. ಇದಕ್ಕೆ ಯಾವ ಒಂದು ಸಂಸ್ಥೆಯನ್ನು ಹುಡುಕ್ತಾ ಹೋದಾಗ ಅವರಿಗೆ ಕಂಡದ್ದು SES ಪ್ರಥಮ ದರ್ಜೆ ಕಾಲೇಜು. ಅಲ್ಲಿ ಪ್ರಾಂಶುಪಾಲರಿಂದ ಉತ್ತಮ ಒಂದು ಪ್ರತಿಕ್ರಿಯೆ ಬಂತು. ಅದೇ ರೀತಿ ಅಲ್ಲಿಯ ಒಂದು ಪ್ರಾಧ್ಯಾಪಕರಿಂದಲೂ ಒಳ್ಳೆಯ ಒಂದು ಅಭಿಪ್ರಾಯ ಬಂತು. ಹಾಗಾಗಿ ಎಲ್ಲರ ಒಂದು ಉತ್ತೇಜನದಿಂದ ಇವತ್ತು ಹಲವಾರು ವಿದ್ಯಾರ್ಥಿಗಳು ಈ ಒಂದಿನ ಒಂದು ಶಿಬಿರದಲ್ಲಿ ಅವರು ಪಾಲ್ಗೊಳ್ಳಲಿಕ್ಕೆ ಉತ್ಸುಕರಾಗಿ ಬಂದಿದ್ದಾರೆ. ಇದರ ಒಂದು ನಿರ್ದೇಶನದ ಒಂದು ಜವಾಬ್ದಾರಿಯನ್ನು ಯೋಗೀಶ್ ಶೆಟ್ಟಿಯವರು, ರಂಗನಟ ಹಾಗೂ ಸಿನಿಮಾ ನಟ, ಇವರು ವಹಿಸಿಕೊಂಡಿದ್ದಾರೆ. ಇವರು ಉತ್ತಮ ಅನುಭವಿ, ಇಂತಹ ಒಂದು ಶಿಬಿರಗಳನ್ನು ನಡೆಸಿ ಅನುಭವ ಇದ್ದವರು. ಅವರ ಒಂದು ಮುಂದಾಳತ್ವದಲ್ಲಿ ಈ ಒಂದು ಶಿಬಿರ ಉತ್ತಮವಾಗಿ ಮೂಡಿಬರಲಿ, ಇದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಪ್ರಯೋಜನ ಸಿಗಲಿ ಹಾಗೂ ಅದರಿಂದ ಅವರು ಕಲಿತು ಒಂದು ಒಳ್ಳೆಯ ಒಂದು ಕಲಾವಿದರಾಗಿ ಮೂಡಿಬರಲಿ ಅಂತ ಆಶಿಸ್ತಾ ಇಂಥ ಒಂದು ಅವಕಾಶಕ್ಕಾಗಿ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೇರೆ ಬೇರೆ ನೆಲೆಯಲ್ಲಿ ತುಳುವನ್ನು ಪಸರಿಸುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ. ಇದರ ಒಂದು ಭಾಗವಾಗಿ ನಾವು ಮಂಗಳೂರಿನ ಅಶೋಕನಗರದಲ್ಲಿರುವ SES ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈ ಒಂದು ರಂಗಭೂಮಿ ಕಾರ್ಯಾಗಾರ ಅಥವಾ ನಾಟಕ ಕಾರ್ಯಾಗಾರವನ್ನು ಆಯೋಜಿಸಿದ್ದೇವೆ. ಸುಮಾರು 10 ದಿನಗಳ ಕಾಲ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ತುಳು ನಾಟಕ ಕಾರ್ಯಾಗಾರವನ್ನು ನಾವು ಆಯೋಜಿಸಿದ್ದೇವೆ ಹಿರಿಯ ರಂಗ ನಿರ್ದೇಶಕರ ಮೂಲಕ. ಇಲ್ಲಿ ಇವತ್ತಿನ ಈ ಒಂದು ಕಾರ್ಯಾಗಾರವನ್ನು ಯೋಗೀಶ್ ಶೆಟ್ಟಿಯವರು ರಂಗ ನಿರ್ದೇಶಕರು ನಡೆಸಿಕೊಡಲಿಕ್ಕಿದ್ದಾರೆ. ಈ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ತುಳು ಭಾಷೆ ಮತ್ತು ತುಳು ನಾಟಕ ಈ ವಿಚಾರವಾಗಿ ಈ ಕಾರ್ಯಾಗಾರ ನಡೀತದೆ. ಕೊನೆಗೆ ಅಂತಿಮವಾಗಿ ಕಾರ್ಯಾಗಾರ ಮುಗಿಯುವ ಹೊತ್ತಿಗೆ ಒಂದು ಒಳ್ಳೆಯ ತುಳು ನಾಟಕವನ್ನು ಈ ಕಾಲೇಜಿನ ವಿದ್ಯಾರ್ಥಿಗಳು ಪ್ರದರ್ಶನ ಮಾಡಲಿಕ್ಕೆ ಇದ್ದಾರೆ. ಒಟ್ಟಾಗಿ ವಿದ್ಯಾರ್ಥಿಗಳ ಆಸಕ್ತಿಯನ್ನು ಕೂಡ ನಾವು ಮೆಚ್ಚಬೇಕು. ಜೊತೆಗೆ ಕಾಲೇಜಿನವರ ಸಹಕಾರವನ್ನು, ಈ ಕಾಲೇಜಿನ ಪ್ರಾಂಶುಪಾಲರಾದ ಚವ್ಹಾಣ್ ಅವರು ಈ ಒಂದು ಕಾರ್ಯಾಗಾರವನ್ನು ನಡೆಸಲಿಕ್ಕೆ ಅಕಾಡೆಮಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿನ ಕನ್ನಡ ಸಂಘದವರು ಮತ್ತು ತುಳು ಸಂಘದವರು, ಜೊತೆಗೆ ಇಲ್ಲಿನ ವಿದ್ಯಾರ್ಥಿಗಳು ಇದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದಾರೆ. ಹಾಗಾಗಿ ಈ ಒಂದು ನಾಟಕ ಕಾರ್ಯಾಗಾರ ತುಂಬ ಯಶಸ್ವಿಯಾಗಿ ನಡೀತದೆ ಅನ್ನುವಂಥ ವಿಶ್ವಾಸ ನಮಗಿದೆ. ಧನ್ಯವಾದಗಳು. ನಾವು ಅಕಾಡೆಮಿಯ ಬೇರೆ ಬೇರೆ ಸ್ತರದ ಕಾರ್ಯಕ್ರಮಗಳಿರ್ತವೆ. ನಾವು ಹೈಸ್ಕೂಲ್ ಮಕ್ಕಳಿಗೆ, ಪ್ರೌಢಶಾಲಾ ಮಕ್ಕಳಿಗೆ ಡೆನ್ನನ ಪದಪಂಕನ ಅಂತ ತುಳು ಸಾಹಿತಿಗಳ ಬೇರೆ ಬೇರೆ ಒಳ್ಳೆಯ ಸಾಹಿತ್ಯದ ಹಾಡುಗಳನ್ನು ಪರಿಚಯ ಮಾಡುವಂಥ ಕಾರ್ಯಕ್ರಮವನ್ನು ಪ್ರೌಢಶಾಲೆಯಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಕಾಲೇಜ್ ಹಂತಕ್ಕೆ ಬರುವಾಗ ಕಾಲೇಜು ಮಕ್ಕಳಿಗೆ ನಾವು ಅದು ಬರವಣಿಗೆ ಕಮ್ಮಟ ಇರ್ಬೋದು ಅಥವಾ ವಿಚಾರ ಸಂಕಿರಣ ಇರ್ಬೋದು, ಜೊತೆಗೆ ನಾಟಕ ಕಾರ್ಯಾಗಾರ ಇರ್ಬೋದು, ಇಂಥದನ್ನೆಲ್ಲ ಮಾಡಿಕೊಂಡು ಬರ್ತಿದ್ದೇವೆ. ಅದು 2 ಜಿಲ್ಲೆಯ ಬೇರೆ ಬೇರೆ ಕಾಲೇಜುಗಳಲ್ಲಿ ಅದನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಮಂಗಳೂರು ನಗರದಲ್ಲಿ ಇರುವಂಥ SES ಕಾಲೇಜಿನವರು ಅಥವಾ ಈ ಸಂಸ್ಥೆಯವರು ಎಲ್ಲ ಸ್ಥಳೀಯ ಭಾಷೆ, ಕಲೆ, ಸಂಸ್ಕೃತಿ ವಿಚಾರವಾಗಿ ತೊಡಗಿಸಿಕೊಳ್ಳಲಿಕ್ಕೆ ತುಂಬ ಆಸಕ್ತಿಯನ್ನು ಅವರು ತೋರಿಸ್ತಾ ಇದ್ದಾರೆ. ಈ ಹಿಂದೆ ನಮ್ಮ ಅಕಾಡೆಮಿಯಲ್ಲಿ ನಾವು ಕಾಲೇಜು ವಿದ್ಯಾರ್ಥಿಗಳಿಗಾಗಿಯೇ ಅಕಾಡೆಮಿ ಒಂಜಿ ದಿನ ಬಲೆ ಓದುಗ ಅನ್ನುವಂಥ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ಗ್ರಂಥಾಲಯಕ್ಕೆ ವಿದ್ಯಾರ್ಥಿಗಳನ್ನು ಕರೆಸಿಕೊಳ್ತೇವೆ. ಆ ಕಾರ್ಯಕ್ರಮದಲ್ಲಿ ಕೂಡ SES ಕಾಲೇಜಿನ ವಿದ್ಯಾರ್ಥಿಗಳು ತುಂಬ ಆಸಕ್ತಿಯಿಂದ ಭಾಗವಹಿಸಿದ್ದರು. ಅವತ್ತು ತೋರಿಸಿದ ಆ ಒಂದು ಆಸಕ್ತಿ ಏನಿದೆ ಅದನ್ನು ಮನಗೊಂಡು ನಾವು ಈ ಕಾಲೇಜನ್ನು ಈ ಒಂದು ರಂಗ ತರಬೇತಿ ಶಿಬಿರಕ್ಕೆ ಆಯ್ಕೆ ಮಾಡಿಕೊಂಡರೆ ತುಂಬ ಒಳ್ಳೆಯ ಫಲಪ್ರದವಾದಂಥ ಅಲ್ಲಿ ಫಲಿತಾಂಶ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇಟ್ಟುಕೊಂಡು ನಾವು ಈ ಕಾಲೇಜನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಧನ್ಯವಾದಗಳು.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.